ವೀಕ್ಷಕರೇ, ತುಲಾ ರಾಶಿಯವರಿಗೆ ಈ ಜುಲೈ ತಿಂಗಳಲ್ಲಿ ಏನ್ ಫಲ ಸಿಗ್ತಾ ಇದೆ, ಏನ್ ಲಾಭ ಇದೆ, ಏನ್ ನಷ್ಟ ಇದೆ, ಯಾವ ವಿಚಾರದಲ್ಲಿ ಎಚ್ಚರಿಕೆ ಇರಬೇಕು, ಯಾವ ವಿಚಾರದಲ್ಲಿ ಜಾಗರೂಕತೆ ಇದ್ದಾಗ ಏನು ಲಾಭ ಸಿಗಬಹುದು, ಧನ ಪ್ರಾಪ್ತಿ ಯೋಗ ಇದೆಯಾ, ಬಹಳ ವಿಸ್ತೃತವಾಗಿರತಕ್ಕಂತ ವಿಷಯಗಳನ್ನ ಈ ವಿಡಿಯೋದಲ್ಲಿ ತಾವು ತಿಳ್ಕೊತೀರಿ. ವಿಡಿಯೋ ಕೊನೆ ತನಕ ನೋಡ್ಬೇಕು, ಅಂದ್ರೆ ಮಾತ್ರ ನಿಮ್ಗೆ ಮಾಹಿತಿ ಗೊತ್ತಾಗುತ್ತೆ. ಕೊನೆಯಲ್ಲಿ ಅದ್ಭುತವಾದ ಸರಳ ಪರಿಹಾರಗಳು ಕೂಡ ಇರ್ತವೆ. ಹಾಗಾಗಿ ನಿಮ್ಗೆ ವಿಡಿಯೋ ತುಂಬಾ ಯೂಸ್ ಆಗುತ್ತೆ. ಮತ್ತೆ ಆಗ್ತಾಡ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಿಮ್ಮ ಹತ್ರ ಒಂದು ಚಿಕ್ಕ ರಿಕ್ವೆಸ್ಟ್, ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ, ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ತಾವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ ಅಲ್ಲೂ ನಮ್ಮ ಚಾನಲ್ ಸಿಗುತ್ತೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ವೀಕ್ಷಕರೇ, ತುಲಾ ರಾಶಿಯವರ ತಕ್ಷಣ ಯಾವತ್ತಿಗೂ ನಿಪುಣರು, ಜಾಣರು, ಅಧ್ಯಯನಶೀಲರು, ಸಮಯ ಪ್ರಜ್ಞೆ ಉಳ್ಳವರು, ಸಮಾಜದ ಕಳಕಳಿ ಉಳ್ಳವರು, ಜನಗಳ ಮೇಲೆ ಒಂದು ಮನುಷ್ಯತ್ವ ಇರತಕ್ಕಂತ ಒಂದು ಎಂತ ಮನೋಭಾವನೆ ಇರುತ್ತೆ ಅಂತಂದ್ರೆ, ಒಂದು ಇರುವೆಗೂ ಕೂಡ ತೊಂದರೆ ಕೊಡಬಾರದು ಅನ್ನುವಂತಹ ಮನಸ್ಥಿತಿ ಇಲ್ಲಿರತಕ್ಕಂತಹ ವ್ಯಕ್ತಿತ್ವ. ಇನ್ನು ಸ್ವರ ಮಾಧುರ್ಯ ತುಂಬಾ ಚೆನ್ನಾಗಿರುತ್ತೆ, ಧ್ವನಿ ತುಂಬಾ ಚೆನ್ನಾಗಿರುತ್ತೆ, ಮತ್ತೆ ದೃಢವಾದ ಸಂಕಲ್ಪ ಇರುತ್ತೆ. ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬರಲಿ, ನೋವುಗಳು ಬರಲಿ, ತೊಂದರೆಗಳು ಬರಲಿ, ಎಷ್ಟೇ ಸಮಸ್ಯೆಗಳು ಬಂದ್ರೂ ಕೂಡ ಆ ಎಲ್ಲ ಸಮಸ್ಯೆಗಳನ್ನ ಆರಾಮಾಗಿ ಆ ಕಷ್ಟವೇ ಸುಖ ಅನ್ನುವಂತ ರೀತಿಯಲ್ಲಿ ನಿಭಾಯಿಸಿರುವಂತಹ ಒಂದು ಶಕ್ತಿ ನಿಮ್ಮಲ್ಲಿರುವಂತದ್ದು. ತಾಳ್ಮೆ ಶಕ್ತಿ ತುಂಬಾ ಚೆನ್ನಾಗಿದೆ, ಸಮಯ ಪ್ರಜ್ಞೆ ಚೆನ್ನಾಗಿದೆ. ಎಷ್ಟಂತ ಹೇಳ್ಬೇಕು ನಿಮ್ ಬಗ್ಗೆ, 1 hour ಕೂಡ ಸಾಲಲ್ಲ ನಿಮ್ ವಿಡಿಯೋ ಮಾಡ್ತಾ ಇದ್ರೆ. ಅಷ್ಟೊಂದು ಅದ್ಭುತವಾಗಿರ್ತಕ್ಕಂಥ ಒಂದು ಕ್ಯಾರೆಕ್ಟರ್. ನಿಜಾನ ಸುಳ್ಳ ಬೇಕಿದ್ರೆ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ಜೊತೆಗೆ ನಿಮಗೆ ಮಿತ್ರ ರಾಶಿ ಬಂದು ಮಿಥುನ, ಕಟಕ, ಕುಂಭ ಆದ್ರೆ ಶತ್ರು ರಾಶಿ ಸಿಂಹ ರಾಶಿ. ಇನ್ನು ಅದೃಷ್ಟದ ದಿನಾಂಕ 6-15-24, ಅದೃಷ್ಟದ ಸಂಖ್ಯೆ 4, 6, 7, 9, ಅದೃಷ್ಟದ ದೇವತೆ ಶ್ರೀ ಮಹಾಲಕ್ಷ್ಮಿ ತಾಯಿ ಆಗಿರುವಂತದ್ದು. ಶುಕ್ರವಾರ ಮತ್ತು ಸೋಮವಾರ ಅದೃಷ್ಟ ದಿನ ಆಗಿರುತ್ತೆ. ಮತ್ತೆ ಅದೃಷ್ಟದ ಬಣ್ಣ ಬಿಳಿ ಮತ್ತು ನೀಲಿ ಆಗಿದೆ. ನಿಮ್ಮ ರಾಶಿಗೆ ರತ್ನ ಬಂದು ವಜ್ರ ಆಗಿರ್ತಕ್ಕಂಥದ್ದು. ಜೊತೆಗೆ ಈ ಒಂದು ಜುಲೈ ತಿಂಗಳಲ್ಲಿ ವಿಶೇಷವಾಗಿ ನಿಮಗೆ ಆರ್ಥಿಕವಾಗಿರತಕ್ಕಂಥ ಪ್ರಗತಿಯಲ್ಲಿ ಅನೇಕ ರೀತಿಯಲ್ಲಿ ಸವಾಲುಗಳು ಇರುತ್ತೆ. ಹಣಕಾಸಿನ ವಿಷಯಕ್ಕೆ ಸಂಬಂಧಪಟ್ಟಂತಹ, ಕೆಲಸಕ್ಕೆ ಸಂಬಂಧಪಟ್ಟಂತಹ, ಜನಗಳಿಗೆ ಸಂಬಂಧಪಟ್ಟಂತಹ, ಕೊಡುಕೊಳ್ಳುವಿಕೆಯಲ್ಲಿ ಇರ್ತಕ್ಕಂತಹ ಅನೇಕ ಎಡರು ತೊಡರುಗಳು ಇರುತ್ತವೆ. ಆ ಎಡರು ತೊಡರುಗಳನ್ನ ನೀವು ಯಾವ ರೀತಿ ನಿಭಾಯಿಸ್ತೀರಿ ಅನ್ನೋದೇ ಪ್ರಶ್ನೆ. ತಾಳ್ಮೆ ಅನ್ನುವಂಥದ್ದಿರಬೇಕು, ಜಾಗರೂಕತೆ ಅನ್ನುವಂಥದ್ದಿರಬೇಕು. ಇದೇ ನಿಮಗೆ ಹೊಸದೇನಲ್ಲ. ಜೀವನದಲ್ಲಿ ಬಹಳಷ್ಟು ಕಷ್ಟಗಳನ್ನ, ಏರಿಳಿತಗಳನ್ನ ಕಂಡವರು, ನೋವುಗಳನ್ನ ನೋಡಿದವರು. ಹಾಗಾಗಿ ನಿಮ್ಗೆ ನಿಭಾಯಿಸೋದಕ್ಕೆ ಸ್ವಲ್ಪ ಈಸಿ ಆಗ್ಬೋದೇನೋ, ಆದ್ರೆ ಇನ್ನೂ ತಾಳ್ಮೆ ಅನ್ನುವಂಥದ್ದು ಇಲ್ಲಿ ಬೇಕಾಗತ್ತೆ. ಅಂಥ ದೊಡ್ಡ ಸಮಸ್ಯೆ ಇಲ್ಲದೆ ಇದ್ರೂ ಕೂಡ ಹಣಕಾಸಿನಲ್ಲಿ, ಕೆಲಸದಲ್ಲಿ ಸ್ವಲ್ಪ ಇಳಿಮುಖ ಅನ್ನುವಂತ ರೀತಿಯಲ್ಲಿ ಭಾವನೆಗಳು ಕಂಡು ಬರುತ್ತೆ ಪ್ರಾರಂಭದಲ್ಲಿ. ಇನ್ನು ಮನಸ್ಸು ಚಂಚಲತೆಯಿಂದ ಕೂಡಿರುತ್ತೆ, ಒಂದು ಚಿಂತೆ ಇರುತ್ತೆ ಮನಸ್ಸಿನಲ್ಲಿ, ಒಂದು ನೋವಿರುತ್ತೆ. ಏನಾಗುತ್ತೋ ಏನಿಲ್ಲೋ, ನಾನು ಅಂದ್ಕೊಂಡಂತ ಕೆಲಸ ಆಗತ್ತಾ, ನಾನ್ ನಂಬಿದವರು ನನ್ನ ಕೈ ಹಿಡಿತಾರ, ಅಥವಾ ನಾನು ಹೇಳಿದಂತ ಕೆಲಸ ಹೇಳಿದಂತ ಸಮಯಕ್ಕೆ ಆಗ್ಬಿಡ್ಬೋದಾ, ಈ ರೀತಿ ಅನೇಕ 10 ಹಲವಾರು ಪ್ರಶ್ನೆಗಳು ನಿಮ್ಮ ಮನಸ್ಸಿನಲ್ಲಿ ಮನೆ ಮಾಡಿರ್ತವೆ. ಜೊತೆಗೆ ಹಿರಿಯ ಮತ್ತು ಗಣ್ಯ ಅಧಿಕಾರಿಗಳ ಭೇಟಿಯಿಂದ ನಿಮಗೆ ಲಾಭ ಆಗುತ್ತೆ. ನಿಮಗೆ ಕಷ್ಟಗಳು, ನೋವುಗಳು ಯಾವ ರೀತಿ ಇದೆಯೋ, ಒಂದು ಹಂತದಲ್ಲಿ ಬಚಾವಾಗುವಂತ ದಾರಿಗಳು ಕೂಡ ನಿಮಗಿದಾವೆ. ನೋಡಿ ಹಿಂತಿರುಗಿ, ಇನ್ ಮುಗ್ದೇ ಹೋಯ್ತು ಅನ್ನುವಂತ ಸಂದರ್ಭದಲ್ಲಿ ಮತ್ತೆ ಎದ್ದು ಬಂದಿರುವಂತ ಇತಿಹಾಸಗಳು ಇದಾವೆ ನಿಮ್ದು. ಹಾಗಾಗಿ ಚಿಂತೆ ಮಾಡುವಂತದ್ದೇನಿಲ್ಲ. ಏನೋ ನಿಮ್ಗೆ ಕಷ್ಟ ಬರ್ತಾ ಇದೆ ಅಂತಂದ್ರೆ ಅದು ಕ್ಷಣಿಕ ಮತ್ತು ತಾತ್ಕಾಲಿಕ ಅನ್ನುವಂಥದ್ದು ಸಂತೋಷ ಮತ್ತು ಸಮಾಧಾನ ತರತಕ್ಕಂತ ವಿಷಯ. ಇದರ ಜೊತೆಯಲ್ಲಿ ಅತ್ಯಂತ ಆತ್ಮೀಯರು, ಹಿರಿಯರು, ಅಥವಾ ನಿಮಗೆ ಸಲಹೆಗಾರರು, ನಿಮ್ಮ ಮಾರ್ಗದರ್ಶಕರು, ನಿಮಗೆ ರಕ್ಷಣೆಯನ್ನು ಕೊಡುವಂತವರು, ಗುರು ಸ್ಥಾನದಲ್ಲಿದ್ದವರು, ತಂದೆ ತಾಯಿ ಸ್ಥಾನದಲ್ಲಿದ್ದವರು, ಅಥವಾ ಆತ್ಮೀಯತೆ ಬಂಧು ಸ್ಥಾನದಲ್ಲಿದ್ದಂಥವ್ರು ಯಾರೋ ನಿಮ್ಮ ಕಷ್ಟಕ್ಕೆ ಆಗ್ತಾರೆ, ನಿಮ್ಮ ಕಷ್ಟಗಳಿಗೆ ಧ್ವನಿ ಆಗ್ತಾರೆ, ಕೈ ಜೋಡಿಸ್ತಾರೆ. ಆ ಸಮಸ್ಯೆಯಿಂದ ಹೊರಗಡೆ ಬರೋದಕ್ಕೆ ದಾರಿ ಸಿಗುತ್ತೆ ಅನ್ನುವಂಥದ್ದು ಬಹಳ ಖುಷಿ ತರತಕ್ಕಂತ ವಿಷಯ. ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದ ಕಡೆ ಒಂದು ಆಸಕ್ತಿ ಕಡಿಮೆ ಆಗುವಂತ ಸಾಧ್ಯತೆಗಳಿರ್ತವೆ. ಜಾಸ್ತಿ ಆಸಕ್ತಿಕರವಾಗಿ ಈ ವಿದ್ಯಾರ್ಥಿಗಳೇ ಆಗಿರ್ಬೋದು, ಅಥವಾ ನೀವು ಮಾಡುವಂತ ಕೆಲಸನೇ ಇರ್ಬೋದು, ಆಸಕ್ತಿಯಿಂದ ಮಾಡಬೇಕು. ಸುಮ್ನೆ ಕಾಟಾಚಾರಕ್ಕೆ ಮಾಡಿದ್ರೆ ಉಪಯೋಗ ಇಲ್ಲ. ಹೆಚ್ಚಿನ ಪರಿಶ್ರಮವನ್ನ ಪಟ್ಟು
ಆಸಕ್ತಿಯನ್ನ ಇಟ್ಟುಕೊಂಡು ನೀವು ಕೆಲಸ ಮಾಡಿದ್ರೆ ಈ ಎಲ್ಲ ಸಮಸ್ಯೆಗಳಿಂದ ನಿರಾಯಾಸವಾಗಿ ಹೊರಗಡೆ ಬರ್ತೀರಿ ಅನ್ನುವಂಥದ್ದು ಗಮನಕ್ಕಿರಬೇಕು. ಈ ವಿಡಿಯೋ ಈಗ ಪ್ರಾರಂಭ ಆಗಿದೆ. ವಿಡಿಯೋದಲ್ಲಿ ಇನ್ನೂ ಅದ್ಭುತವಾದ ವಿಚಾರಗಳು ನಿಮಗೆ ಹೇಳೋದಿದೆ. ವಿಡಿಯೋದಲ್ಲಿ ಮುಂದುವರಿಯೋದಕ್ಕಿಂತ ಮುಂಚೆ ಒಂದು ಚಿಕ್ಕ ಒಂದು ವಿಡಿಯೋ ಬರ್ತಾ ಇದೆ, ಅದನ್ನ ನೋಡ್ಕೊಂಡ್ ಬನ್ನಿ, ಮುಂದಿನ ಮಾಹಿತಿ ತಿಳಿಸೋಣ. ಜಿಬಿ ಪ್ರೆಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB ಪ್ರೆಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ 2 ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60 ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ: 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡಿರಲ್ಲ ವೀಕ್ಷಕರೇ, ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ. ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂತಹ ಅದ್ಭುತವಾಗಿರತಕ್ಕಂಥ ಜನ್ಮ ಜಾತಕ ಫಲ 80 ರಿಂದ 100 ಪುಟ ಅಂತಂದ್ರೆ ನೀವೇ ಕ್ಯಾಲ್ಕುಲೇಷನ್ ಮಾಡಿ ಇದು ಎಷ್ಟರ ಪ್ರಮಾಣದಲ್ಲಿ ಇರುತ್ತೆ ಅನ್ನುವಂಥದ್ದು. ಈಗಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ. ಇನ್ನು ಈ ತಿಂಗಳಲ್ಲಿ ಆಕಸ್ಮಿಕವಾದ ಧನಲಾಭ ಆಗುವಂತಹ ಸನ್ನಿವೇಶಗಳಿದೆ. ಈ ತಿಂಗಳಲ್ಲಿ ಯಾವುದೋ ಒಂದು ಮೂಲದಿಂದ ನಿಮಗೆ ದುಡ್ಡು ಬರುತ್ತೆ, ಎಸ್ಕೇಪ್ ಆಗ್ತೀರಿ, ಸಮಸ್ಯೆಗಳಿಂದ ಸ್ವಲ್ಪ ಮುಕ್ತರಾಗುವಂತ ಸನ್ನಿವೇಶಗಳಿದೆ. ದೂರದ ಪ್ರದೇಶಗಳಿಗೆ ಪ್ರಯಾಣಿಸುವಂತ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆ ಬಹಳ ಅವಶ್ಯಕವಾಗಿ ಬೇಕಾಗುತ್ತೆ. ಸರ್ಕಾರಿ ಕೆಲಸಗಳಲ್ಲಿ ಅನೇಕ ಏರಿಳಿತಗಳು ಇರ್ತವೆ. ನಿಮ್ಮ ಸಮಯಕ್ಕೆ ಆಗದೆ ಇರ್ಬೋದು, ಜಾಸ್ತಿ ಅಲದಾಟ ಇರ್ಬೋದು, ಎಫರ್ಟ್ ಜಾಸ್ತಿ ಹಾಕ್ಬೋದು, ಹಣ ಖರ್ಚಾಗ್ಬೋದು, ಈ ತರ ಇರ್ತವೆ. ಗಟ್ಟಿಯಾಗಿ ನಿಂತ್ಕೋಬೇಕು, ಪ್ರಯತ್ನಗಳು ಮುಂದುವರಿಸಬೇಕು, ಫಲ ಖಂಡಿತ ಸಿಗುತ್ತೆ. ಹೊಸ ಸಮಸ್ಯೆಗಳು ಎದುರಾಗ್ತಕ್ಕಂತ ಸಾಧ್ಯತೆಗಳು ಇರ್ತವೆ. ಚಿಕ್ಕ ಪುಟ್ಟ ಒಂದ್ ಸಮಸ್ಯೆ ಸರಿ ಆಯ್ತಾ, ಇನ್ನೊಂದು ಸಮಸ್ಯೆ ದುತ್ ಅಂತ ಬಂದ್ಬಿಡುತ್ತೆ. ಇದೇನು ಹೊಸದೇನಲ್ಲ, ಏನ್ ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ. ಇನ್ನು ಹಿರಿಯ ಅಧಿಕಾರಿಗಳ ಒಂದು ಸಲಹೆ ಸಹಕಾರ ಇರುತ್ತೆ. ಅದ್ರ ಜೊತೆಗೆ ಕೆಲವು ಜನಗಳಿಂದ ಕಿರಿಕಿರಿ ಕೂಡ ಇರುತ್ತೆ. ಸರ್ಕಾರಿ ಅರೆ ಸರ್ಕಾರಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ವಿಶೇಷವಾಗಿ ಏನೋ ಒಂಥರ ನೀವು ಒಳ್ಳೇದು ಮಾಡಿದ್ರು ಕೆಟ್ಟದು, ಅಥವಾ ನಿಮ್ಗೆ ಕಿರಿಕಿರಿ ಮಾಡೋದು, ಯಾವುದೋ ಒಂದು ಮೂಲದಿಂದ ನಿಮಗೆ ಮಾನಸಿಕವಾಗಿ ತೊಂದರೆಯನ್ನ ತಂದು ಕೊಡುವಂತ ಕೆಲವೊಂದು ಜನಗಳಿರ್ತಾರೆ. ನೀವು ಎಲ್ಲಾ ಕಣ್ಣಾಗಿಸ್ಕೊಂಡು ನಿಮ್ ಕೆಲಸವನ್ನು ಮಾಡಬೇಕು, ಕೆಲಸದ ಕಡೆ ಹೆಚ್ಚಿನ ಗಮನ ಇರಬೇಕು. ಅಂದಾಗ ಏನು ಮಾಡ್ಲಿಕ್ಕೆ ಆಗಲ್ಲ. ಇನ್ನು ಈ ಹೊಸ ವಸ್ತುಗಳನ್ನ ಏನಾದ್ರೂ ಖರೀದಿ ಮಾಡ್ತಾ ಇದ್ದೀರಿ, ಅಥವಾ ಯಾವುದೋ ದೊಡ್ಡ ಬಿಸ್ನೆಸ್ ಆಗ್ಲಿ, ಹೊಸ ವಸ್ತುಗಳಾಗ್ಲಿ, ಹೊಸ ವ್ಯಾಪಾರ ಆಗ್ಲಿ, ಅಥವಾ ಈ ಬೆಲೆ ಬಾಳ್ತಕ್ಕಂತ ವಸ್ತು, ಸ್ಥಿರ ಆಸ್ತಿ, ಚರ ಆಸ್ತಿ, ಯಾವುದೇ ಒಂದು ವ್ಯವಹಾರವನ್ನ ಮಾಡ್ತಾ ಇದ್ದೀರಿ ಅಂತಂದ್ರೆ ಹಣಕಾಸಿಗೆ ಸಂಬಂಧಪಟ್ಟಂತಹ ಎಚ್ಚರಿಕೆಯನ್ನ ನೀವು ಕಡ್ಡಾಯವಾಗಿ ಇಲ್ಲಿ ಪಾಲಿಸಬೇಕಾಗತ್ತೆ. ವ್ಯಾಪಾರದಲ್ಲಿ ಅಪ್ ಡೌನ್ ಆಗ್ತಿರುತ್ತೆ, ಹೆದರುವಂತದ್ದೇನಿಲ್ಲ. ಧೈರ್ಯದಿಂದ ಮುನ್ನುಗ್ಗಿದ್ರೆ ಅದನ್ನ ಯಶಸ್ವಿ ನಡೆಗೆ ಎಳ್ಕೊಂಡು ಹೋಗುವಂತ ಎಲ್ಲಾ ಸಾಮರ್ಥ್ಯಗಳು ನಿಮ್ಮಲ್ಲಿದೆ. ಇನ್ನು ವೈಭವಯುಕ್ತ ವಸ್ತುಗಳ ಖರೀದಿಗಾಗಿ ಸ್ವಲ್ಪ ದುಡ್ಡನ್ನ ಖರ್ಚು ಮಾಡುವಂತಹ ಸನ್ನಿವೇಶಗಳು ಕಂಡು ಬರುತ್ತೆ. ಹಾಗಾಗಿ ಸ್ವಲ್ಪ ದುಡ್ಡಿನ ಕಡೆ ಹೆಚ್ಚಿನ ಗಮನವನ್ನು ಹರಿಸಬೇಕು. ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ತಂದುಕೋಬೇಕಾಗತ್ತೆ. ಜೊತೆಗೆ ಕೆಲವೊಬ್ಬರಿಗೆ ಈ ಹೃದಯ ಮತ್ತು ಮೂತ್ರಪಿಂಡಕ್ಕೆ ಸಂಬಂಧಿಸಿರತಕ್ಕಂತ ವ್ಯಾಧಿಗಳು ಕಾಡುವಂತಹ ಸನ್ನಿವೇಶಗಳು ಇರುತ್ತೆ. ಸ್ವಲ್ಪ ಎಚ್ಚರಿಕೆ ಇರಬೇಕು, ಜಾಗರೂಕತೆಯಿಂದ ಇರಬೇಕಾಗತ್ತೆ. ಇನ್ನು ತೊಡಗಿಸಿದ ಹಣದಲ್ಲಿ ಕೆಲವು ಏನಾಗುತ್ತೆ, ಅನಾನುಕೂಲಗಳು ಕಂಡು ಬರುತ್ತೆ. ಏನೋ ದುಡ್ಡು ಇಟ್ಟಿರ್ತೀರಿ, ಮಿಸ್ ಆಗ್ಬೋದು, ಯಾರಿಗೋ ದುಡ್ಡು ಕೊಟ್ಟಿರ್ತೀರಿ, ಬರದೇ ಇರ್ಬೋದು, ಸಕಾಲಕ್ಕೆ ಬರದೇ ಇರ್ಬೋದು. ಈ ರೀತಿಯಾದಂತಹ ಸ್ವಲ್ಪ ಅಪ್ ಡೌನ್ ಆಗ್ತಿರ್ತವೆ. ಸ್ವಲ್ಪ ಇದ್ರ ಬಗ್ಗೆ ಗಮನ ಹರಿಸ್ಬೇಕು.
ಈ ಅನವಶ್ಯಕವಾದ ವಾದ ವಿವಾದಗಳಿಂದ ದೂರ ಇದ್ರೆ ಒಳ್ಳೇದು. ಸುಮ್ನೆ ನಿಮಗೆ ಒಳ್ಳೇದು ಮಾಡಿದ್ರು ಕೆಟ್ಟದನ್ನೋ ತರ ಕೆಲವೊಂದು ಅಪವಾದಗಳು ಅಪಹಾಸ್ಯಗಳು ಬರ್ತಿರ್ತವೆ. ನೀವು ತಾಳ್ಮೆಯನ್ನ ತೆಗೆದುಕೊಂಡು ಅದನ್ನ ನೆಗ್ಲಿಜೆನ್ಸಿ ಮಾಡ್ಬೇಕಾಗುತ್ತೆ. ಬಹಳ ಸೀರಿಯಸ್ ಆಗಿ ತೆಗೆದುಕೊಳ್ಳಕ್ ಹೋಗ್ಬಾರ್ದು. ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕಿಂತ ಬೇರೆ ಕಡೆ ಗಮನ ಜಾಸ್ತಿ ಆಗಿರುತ್ತೆ. ತಂದೆ ತಾಯಿಗಳು ಪಾಲಕರು ಸ್ವಲ್ಪ ಮಕ್ಕಳ ಬಗ್ಗೆ ಗಮನ ಹರಿಸ್ತಕ್ಕಂಥದ್ದು ಒಳ್ಳೆಯದು. ಇನ್ನು ಸ್ನೇಹಿತ ವರ್ಗದಿಂದ ಸಹಕಾರ ಸಿಗುತ್ತೆ. ಉದ್ಯೋಗ ಕ್ಷೇತ್ರದಲ್ಲಿ ಒಂದು ಗೌರವ ಅನ್ನುವಂಥದ್ದು ನಿಮ್ಗೆ ಸಿಗುತ್ತೆ. ಹೆಚ್ಚಿನ ಎಫರ್ಟ್ ಏನಾದ್ರೂ ಹಾಕಿದ್ರೆ ಹೆಚ್ಚಿನ ಗೌರವಗಳಿಗೂ ಕೂಡ ನೀವು ಭಾಜನರಾಗುವಂತ ಸಾಧ್ಯತೆಗಳಿದೆ. ಮಕ್ಕಳಿಂದ ಪ್ರತಿಷ್ಠೆ ಕೂಡ ಹೆಚ್ಚಾಗುತ್ತೆ. ವ್ಯಾಪಾರಸ್ಥರಿಗೆ ನಿರೀಕ್ಷಿತವಾಗಿರತಕ್ಕಂಥ ಲಾಭ ಈ ತಿಂಗಳ ಕೊನೆಯಲ್ಲಿ ಖಂಡಿತ ಸಿಗುತ್ತೆ. ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುವಂತಹ ಸಾಧ್ಯತೆಗಳು ಇರತಕ್ಕಂಥದ್ರಿಂದ ಚಿಂತಿಸುವಂತ ಅಗತ್ಯತೆಗಳಿಲ್ಲ. ಈ ತಿಂಗಳಲ್ಲಿ ನೋಡಿ ಅನೇಕ ಏರಿಳಿತಗಳ ಮಧ್ಯದಲ್ಲಿಯೂ ಕೂಡ ಸಕ್ಸಸ್ ಕಾಣೋದಕ್ಕೆ ಒಂದು ಒಳ್ಳೆ ಅವಕಾಶ. ಸಮಸ್ಯೆಗಳು ಇರ್ತವೆ, ಆ ಸಮಸ್ಯೆಗಳನ್ನ ಯಾವ ರೀತಿ ಸರಿದೂಗಿಸ್ಕೋಬೇಕು ಅನ್ನುವಂತಹ ಅನುಭವ ಈ ತಿಂಗಳಲ್ಲಿ ಆಗುತ್ತೆ. ಬಹಳ ಕಲಿತೀರಿ ಈ ತಿಂಗಳಲ್ಲಿ. ನೀವು ಎಜುಕೇಟೆಡ್ ತಿಂಗಳು ಅಂತಂದ್ರೂ ತಪ್ಪಾಗಲ್ಲ. ಆದ್ರೆ ವಿಡಿಯೋದಲ್ಲಿ ಕೆಲವೊಂದು ಎಚ್ಚರಿಕೆಗಳನ್ನ ಏನ್ ಹೇಳಿದೀವಿ ಅದನ್ನ ನೀವು ಗಮನದಲ್ಲಿ ಇಟ್ಕೊಂಡು ಫಾಲೋ ಮಾಡೋದ್ರಿಂದ ನಿಮ್ಗೆ ತುಂಬಾ ಬೆನಿಫಿಟ್ ಆಗುತ್ತೆ. ಇನ್ನು ನಿಮ್ಗೆ ಪರಿಹಾರ ಅಂತೂ ಬೇಕೇ ಬೇಕು. ಪರಿಹಾರ ಇಲ್ಲದೆ ಇದ್ರೆ ಆಗಲ್ಲ. ಪರಿಹಾರ ಬೇಕು. ಆ ಪರಿಹಾರಗಳನ್ನ ಏನ್ ಮಾಡ್ಕೋಬೇಕು ಅನ್ನುವಂಥದ್ರ ಬಗ್ಗೆ ನಿಮಗ್ ತಿಳಿಸೋಣ. ಅದಕ್ಕಿಂತ ಮುಂಚೆ ನಿಮ್ಮ ಅಮೂಲ್ಯ ಅಭಿಪ್ರಾಯವನ್ನ ಈ ವಿಡಿಯೋದ ಮೂಲಕ ನೀವು ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಬಹುದು. ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋದ ಕೆಳಗಡೆ ಜುಲೈ ತಿಂಗಳ 12 ರಾಶಿಯವರ ರಾಶಿ ಫಲದ ಲಿಂಕ್ ಸಿಗ್ತದೆ. ನಿಮ್ಗೆ ಇಷ್ಟವಾಗಿರತಕ್ಕಂಥ ವಿಡಿಯೋನ ನೋಡ್ಕೊಂಡು ತಿಳ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ವೀಕ್ಷಕರೇ, ತುಲಾ ರಾಶಿಯವರು ಜುಲೈ ತಿಂಗಳಲ್ಲಿ ಶ್ರೀ ಮಹಾವಿಷ್ಣುವಿಗೆ ತುಳಸಿಯನ್ನ ಅರ್ಪಣೆ ಮಾಡ್ತಕ್ಕಂಥದ್ದು, ತುಳಸಿಯ ಮಾಲೆಯನ್ನ ಹಾಕುವಂಥದ್ದು, ಮತ್ತೆ ಮಹಾವಿಷ್ಣುವಿನ ಆರಾಧನೆ ಮಾಡತಕ್ಕಂಥದ್ದು, ಶ್ರೀರಾಮನ ಕಥಾ ಶ್ರವಣ ಮಾಡತಕ್ಕಂಥದ್ರಿಂದ ಬಹಳ ಅದ್ಭುತವಾಗಿರ್ತಕ್ಕಂಥ ಫಲಗಳು ನಿಮಗಿಲ್ಲಿ ಸಿಗ್ತಾ ಇರತಕ್ಕಂಥದ್ದು. ಒಳ್ಳೆ ಫಲಗಳು ಸಿಗ್ತಾ ಇದೆ. ಒಳ್ಳೆ ಫಲಗಳು ಸಿಗಲಿ. ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ, ಸರ್ವೇ ಜನಃ ಸುಖಿನೋ ಭವಂತು.